ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳು ಅಧ್ಯಾಯದ 62ನೇ ಪ್ರಶ್ನೆಯನ್ನ ಗಮನಿಸಿ. ಇದು 5 ಅಂಕದ ಪ್ರಶ್ನೆಗಳು. ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮಧ್ಯ ಬಿಂದುಗಳನ್ನ ಸೇರಿಸುವ ರೇಖಾಖಂಡವು ಮೂರನೆಯ ಬಾಹುವಿಗೆ ಸಮಾಂತರವಾಗಿರುತ್ತದೆ ಎಂದು ಸಾಧಿಸಿ. ಓಕೆ, ಇಲ್ಲಿ ಡಯಾಗ್ರಾಮ್ ಅನ್ನ ಹಾಕೊಳ್ಳೋಣ. ದತ್ತಾಂಶದ ಪ್ರಕಾರ ಡಯಾಗ್ರಾಮ್ ಅನ್ನ ಹಾಕ್ಬೇಕು. ಇಲ್ಲಿ ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮಧ್ಯ ಬಿಂದು ಗಳನ್ನ ಸೇರಿಸುವ ರೇಖಾಖಂಡವು ಮೂರನೇ ಬಾಹುಗೆ ಸಮಾಂತರವಾಗಿರತ್ತೆ ಅಂತ ಹೇಳ್ಬೇಕಾಗತ್ತೆ. ಓಕೆ, ಎ ಬಿ ಸಿ ಡಿ ಇ. ಓಕೆ, ಈಗ ದತ್ತಾಂಶ ತ್ರಿಭುಜ ಎ ಬಿ ಸಿ ಅಲ್ಲಿ ತ್ರಿಭುಜ ಎ ಬಿ ಸಿ ಅಲ್ಲಿ ಡಿ ಮತ್ತು ಇಗಳು ಡಿ ಮತ್ತು ಇಗಳು ಕ್ರಮವಾಗಿ ಎ ಬಿ ಮತ್ತು ಬಿ ಎ ಸಿ ಅಲ್ವಾ. ಎ ಬಿ ಮತ್ತು ಎ ಸಿ ಗಳ ಮಧ್ಯ ಬಿಂದುಗಳಾಗಿದೆ. ಓಕೆ, ಇಲ್ಲಿ ಡಿ ಅನ್ನ ಸೇರಿಸ್ಬೇಕು. ಡಿ ಅನ್ನ ಸೇರಿಸಿ. ಸಾಧನೀಯ ಏನು? ಡಿ ಪ್ಯಾರಲಲ್ ಟು ಬಿ ಸಿ ಅಂತ ಹೇಳ್ಬೇಕು ನಾವು. ಓಕೆ, ಮೂರನೇ ಬಾಹುಗೆ ಸಮಾಂತರವಾಗಿರುತ್ತೆ ಅಂತ ಪ್ರೂವ್ ಮಾಡ್ಬೇಕು. ಇದು ಸಮಾಂತರವಾಗಿರುತ್ತೆ ಅಂತ ಹೇಳ್ಬೇಕು ಅಂದ್ರೆ ಒಂದು ರಚನೆಯನ್ನ ಮಾಡ್ಕೊಳ್ಬೇಕು. ಇಲ್ಲಿ ಸಿ ಎಫ್, ಈ ರೀತಿ ಇಲ್ಲಿ ಎಫ್ ಅಂತ ತಗೊಳ್ತೇನೆ. ಇದನ್ನ ಈ ರೀತಿ ಜಾಯಿನ್ ಮಾಡ್ತೇನೆ. ಓಕೆ, ಈಗ ಸಿ ಎಫ್ ಪ್ಯಾರಲಲ್ ಟು ಎ ಬಿ ಆಗುವಂತೆ ಒಂದು ರೇಖೆಯನ್ನ ಹೇಳ್ಕೊಳ್ಬೇಕಾಗತ್ತೆ. ಮತ್ತು ಡಿಇಯು ಎಫ್ ನಲ್ಲಿ ಸಂಧಿಸುವಂತೆ ವೃದ್ಧಿಸ್ಕೊಳ್ಬೇಕು. ಓಕೆ, ನೋಡಿ, ಸಿ ಎಫ್ ಪ್ಯಾರಲಲ್ ಟು ಎ ಬಿ ಆಗಿರೋ ತರ ಒಂದು ರೇಖೆಯನ್ನ ಎಳಿಬೇಕು. ಹಾಗೆ ಡಿಇಯು ಎಫ್ ನಲ್ಲಿ ಸಂಧಿಸುವಂತೆ ವೃದ್ಧಿಸಿ. ಓಕೆ, ಈಗ ಸಾಧನೆ ಪ್ರೂಫ್ ಅನ್ನ ನೋಡೋಣ. ಓಕೆ, ಸಾಧನೆ ತ್ರಿಭುಜ ಎಇಡಿ. ತ್ರಿಭುಜ ಗಮನಿಸ್ತಾ ಹೋಗಿ ಚಿತ್ರವನ್ನ. ತ್ರಿಭುಜ ಎಇಡಿ ಮತ್ತು ತ್ರಿಭುಜ ಸಿಇಎಫ್, ಈ ಎರಡು ತ್ರಿಭುಜವನ್ನ ಗಮನಿಸಿದ್ರೆ ಕೋನ ಎಇಡಿ ಈಸ್ ಈಕ್ವಲ್ ಟು ಕೋನ ಸಿಇಎಫ್. ಯಾಕಂದ್ರೆ ಇದು ಶೃಂಗಾಭಿಮುಖ ಕೋನಗಳು. ಒನ್ಸ್ ಅಗೇನ್, ಎಇಡಿ ಸಿಇಎಫ್, ಇದು ಎರಡು ಶೃಂಗಾಭಿಮುಖ ಕೋನಗಳಾಗತ್ತೆ, ಹಾಗಾಗಿ ಸಮನಾಗಿರುತ್ತೆ. ಎಇ ಈಸ್ ಈಕ್ವಲ್ ಟು ಸಿಇ. ಓಕೆ, ಎಇ ಈಸ್ ಈಕ್ವಲ್ ಟು ಸಿಇ ಆಗತ್ತೆ. ಯಾಕಂದ್ರೆ ಇಯು ಎ ಸಿಯ ಮಧ್ಯಬಿಂದು. ಇಯು ಎ ಸಿಯ ಮಧ್ಯಬಿಂದು. ಓಕೆ, ಕೋನ ಡಿಎಇ ಈಸ್ ಈಕ್ವಲ್ ಟು ಕೋನ ಎಫ್ ಸಿಇ ಆಗತ್ತೆ. ಯಾಕಂದ್ರೆ ಇದು ಪರ್ಯಾಯ ಕೋನಗಳು. ಕೋನ ಡಿಎ ಈಸ್ ಈಕ್ವಲ್ ಟು ಕೋನ ಎಫ್ ಸಿಇ. ಇದು ಪರ್ಯಾಯ ಕೋನಗಳು. ಓಕೆ, ಹಾಗಾದ್ರೆ ಇಲ್ಲಿ ಕೋನ ಬಾಹು ಕೋನ ಸಿದ್ಧಾಂತದ ಪ್ರಕಾರ ಏನ್ ಹೇಳ್ಬೋದು? ತ್ರಿಭುಜ ಎ ಇಡಿ ಸರ್ವಸಮ ತ್ರಿಭುಜ ಸಿಇಎಫ್ ಆಗತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಸರ್ವಸಮತೆಯ ಗುಣಲಕ್ಷಣದ ಗುಣಲಕ್ಷಣದಂತೆ ಅನುರೂಪ ಕೋನಗಳು ಸಮನಾಗತ್ತೆ. ಹಾಗಾಗಿ ಇಲ್ಲಿ ಎಡಿ ಈಸ್ ಈಕ್ವಲ್ ಟು ಏನಾಯ್ತು? ಸಿಎಫ್. ಓಕೆ, ಎಡಿ ಈಸ್ ಈಕ್ವಲ್ ಟು ಸಿಎಫ್ ಆಗತ್ತೆ. ಓಕೆ, ಎಡಿ ಈಸ್ ಈಕ್ವಲ್ ಟು ಸಿಎಫ್. ಹಾಗೆ ಡಿಇ ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ? ಇ ಎಫ್ ಆಗತ್ತೆ. ಓಕೆ,
ಸೊ ಆದ್ರೆ ಇಲ್ಲಿ AD ಈಸ್ ಈಕ್ವಲ್ ಟು ಏನ್ ಹೇಳಿ BD. ಓಕೆ, ಸೊ ಇಲ್ಲಿ AD ಈಸ್ ಈಕ್ವಲ್ ಟು ಏನ್ ಹೇಳಿ BD. ಯಾಕಂದ್ರೆ D ಯು AB ಯ ಮಧ್ಯಬಿಂದು, D ಯು AB ಯ ಮಧ್ಯಬಿಂದು. ಓಕೆ, ಹಾಗಾಗಿ ಇಲ್ಲಿ BD ಈಸ್ ಈಕ್ವಲ್ ಟು BD ಏನಾಗುತ್ತೆ ಪ್ಯಾರಲಲ್ ಟು CF ಆಗುತ್ತೆ. ಸೊ BD ಪ್ಯಾರಲಲ್ ಟು CF. ಸೊ ಇದು ಹೇಗೆ ರಚನೆಯಿಂದ ತಿಳಿದಿರುವಂತದ್ದು. ಸೊ BD ಈಸ್ ಈಕ್ವಲ್ ಟು BD is parallel to CF. ಸೊ ಪ್ಯಾರಲಲ್ ಟು CF ಆದ್ರೆ BD ಈಸ್ ಈಕ್ವಲ್ ಟು ಏನಾಗುತ್ತೆ CF ಗೆ ಸಮನಾಗುತ್ತೆ, ಮತ್ತು BD ಈಸ್ ಈಕ್ವಲ್ ಟು ಏನಾಯ್ತು CF. ಸೊ BD is parallel to CF ಆಗುತ್ತೆ. ಸೊ ಇದು ಪ್ಯಾರಲಲ್ ಟು CF ಆಯ್ತು ಅಂದ್ರೆ BCFD ಅನ್ನೋದೇನಾಯ್ತು ಹೇಳಿ BCFD ಒಂದು ಸಮಾಂತರ ಚತುರ್ಭುಜ ಆಗತ್ತೆ. ಓಕೆ, ಸೊ ಇಲ್ಲಿ DF ಏನಾಯ್ತು ಪ್ಯಾರಲಲ್ ಟು BC. ಓಕೆ, ಸೊ DF ಪ್ಯಾರಲಲ್ ಟು BC ಮತ್ತು DF ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ BC ಆಗುತ್ತೆ. ಓಕೆ, ಸೊ DF ಈಸ್ ಈಕ್ವಲ್ ಟು BC. ಸೊ this implies DE is parallel to BC. ಓಕೆ, ಸೊ DE is parallel to BC ಆಗತ್ತೆ. ಸೊ ಇದು ಪ್ಯಾರಲಲ್ ಟು BC ಆಯ್ತು ಅಂದ್ರೆ ಸೊ ಮೂರನೇ ಬಾಹುವಿಗೆ ಸಮಾಂತರವಾಗಿ ಇರುತ್ತೆ ಅನ್ನೋದು ಪ್ರೂವ್ ಮಾಡ್ದಂಗ ಆಯ್ತು. ಓಕೆ, ಸೊ ಹೆನ್ಸ್ ಪ್ರೂವ್ಡ್. ಥ್ಯಾಂಕ್ ಯು.